सौरिं पंचांगप्रबोधाम्यहं कृतेरं पंचांगमाकर्ण्यताम् आयुष्यं बलमारोग्यं यशो वृद्धिश्रेयमहं होराराशिग्रहणाञ्च तिथि नक्षत्रशोधं मनोरथावाप्तिकरं पंचांगमोद्धारयाम् अद्य स्वस्तिश्रीरामनगरकृष्णवंशानुगणं प्रभातं सरदा चैत्र शुक्लपक्षः वसंत ऋतौ अद्य प्रतिपदी ಗುರುವಾಸನ 54ಗೆ 58 ವ್ಯಕ್ತಿ ಮಹಾನಕ್ಷತ್ರಂ ಉತ್ತರ ಭದ್ರಾ ನಕ್ಷತ್ರಂ 3 ಗಳಿಗೆ 58 ವ್ಯಕ್ತಿ ಚಂದ್ರ ನಕ್ಷತ್ರಂ 53 ಗಳಿಗೆ 34 ವ್ಯಕ್ತಿ ಶುಕ್ಲ ನಾಮಯೋಗ 46 ಗಳಿಗೆ 30 ವ್ಯಕ್ತಿ ನಾಗವಾನ್ ನಾಮಕರಣಂ 35 ವ್ಯಕ್ತಿ ಅಮೃತ ಪ್ರಾರಂಭ 42 ಗಳಿಗೆ 12 ವ್ಯಕ್ತಿ ಪುನಃ ಶುಭ ವಾಕ್ಯಂ ಅದ್ಯ ಪ್ರತಿಪದಿ ಗುರುವಾಸರಃ 58 ಗಳಿಗೆ 22 ವ್ಯಕ್ತಿ ಮಹಾನಕ್ಷತ್ರಂ ಉತ್ತರ ಭದ್ರಾ ನಕ್ಷತ್ರಂ 3 ಗಳಿಗೆ 58 ವ್ಯಕ್ತಿ ನಿತ್ಯ ನಕ್ಷತ್ರಂ ಉತ್ತರ ಭದ್ರಾ ನಕ್ಷತ್ರಂ 53 ಗಳಿಗೆ 34 ವ್ಯಕ್ತಿ ಶುಕ್ಲಾಮ ಯೋಗ 46 ಗಳಿಗೆ 30 ವ್ಯಕ್ತಿ ನಾಗವಾನ್ ನಾಮಕರಣಂ 35 ವ್ಯಕ್ತಿ ಅಮೃತ ಪ್ರಾರಂಭ 42 ಗಳಿಗೆ 12 ವ್ಯಕ್ತಿ ಸಾಕಷ್ಟು ಧನ ಧಾನ್ಯಗಳು ಉಂಟಾದರೂ ಸಹ ಕೆಲವು ಕಡೆ ಜ್ವಲನ ಪ್ರಕೋಪ ಅಗ್ನಿ ಭಯ ಇದೆ ಹಾಗೆ ಅನೇಕ ವಸ್ತುಗಳ ಬೆಲೆಯ ಆಧಿಕ್ಯತೆ ಉಂಟಾಗುತ್ತದೆ ಅನ್ನುವಂಥದ್ದು ಕುಜನ ದೇಶದಿಂದ ಬರ್ತಕ್ಕಂಥ ಫಲ ಸೈನ್ಯಾಧಿಪಂದ್ರ ಅತ್ಯಂತ ವೃಷ್ಟಿ ಭವಸ ಸಂಪತ್ ಸೌಖ್ಯ ಜನ ಹೊಂದಿತ ರೋಗ ಇನಃ ಅನೇಕ ರೋಗ ರುಜಿನಗಳು ದೂರವಾಗಿ ಗಾವೋ ಭವಿಷ್ಯರೋಹಿತ ಗೌ ಮಹಿಷ್ಯ ಗೋಮಹಿಷ್ಯಾದಿಗಳು ಬಹುಕ್ಷೀರ ಪದಾರ್ಥೋತ್ತರ ಯೋಗ್ಯತೆಯನ್ನು ಪಡೆದು ಲೋಕಕ್ಕೆ ಮಂಗಲ ಉಂಟಾಗುತ್ತೆ ಅನ್ನುವಂಥದ್ದು ಸೈನ್ಯಾಧಿಪ ಚಂದ್ರನ ದೇಶದಿಂದ ಬರತಕ್ಕಂಥ ಫಲ ಸಸ್ಯಾಧಿಪ ಗುರು ಆನಂದಯುಕ್ತ ಜನತಾ ಯೋಧ ಸೃಷ್ಟಿಯುಕ್ತ ಫಲಪುಷ್ಪ ಸಂಪತ್ ಸಸ್ಯಾಧಿಪನು ಗುರುವಾದ್ದರಿಂದ ಅನೇಕ ರೀತಿಯ ಫಲಪುಷ್ಪ ಸಂಪತ್ತುಗಳ ವೃದ್ಧಿ ಉಂಟಾಗುತ್ತೆ ಧಾನ್ಯಾದಿ ಸರ್ವಾಣಿ ಶುಭಾನಿ ಹತ್ರ ಅನೇಕ ರೀತಿಯ ಧಾನ್ಯಗಳ ಸಮೃದ್ಧಿಯನ್ನು ನಾವು ಭೂಮಿಯಲ್ಲಿ ಕಾಣಬಹುದು ಎನ್ನುವಂಥದ್ದು ಸಸ್ಯಾಧಿಪ ಗುರುವಿನ ದೇಶದಿಂದ ಬರತಕ್ಕಂಥ ಫಲ ಧಾನ್ಯಾಧಿಪ ಬುಧ ಗೋಧೂಮ ಶಾಲಿಕ್ಷು ವಾದಿಕಾನಾಂ ವಿದ್ವಜ್ಜನಾನಾಪಿ ವೃದ್ಧಿರಸ್ತಿ ಧಾನ್ಯಾಧಿಪನು ಬುಧನಾದ್ದರಿಂದ ಗೋಧಿ ಅಕ್ಕಿ ಸಣ್ಣಕ್ಕಿ ಹಾಗೆ ಕಬ್ಬು ಗೋಧಿ ಹೀಗೆ ಅನೇಕ ಧಾನ್ಯಗಳ ವೃದ್ಧಿ ಉಂಟಾಗುತ್ತೆ ಹಾಗೆ ವಿದ್ಯುಜ್ಜನಾನಾಪಿ ವೃದ್ಧಿ ಅನೇಕ ವಿದ್ಯಾವಂತರಂತಹ ವೇದ ಶ್ರುತಾಭ್ಯಾಂ ಶ್ರುತಾದ್ವೇಂದ್ರ ಲೋಕದಲ್ಲಿ ಅನೇಕ ರೀತಿಯ ವೇದ ಶ್ರುತಿಗಳ ಅಭ್ಯಾಸ ನಡೆದು ಲೋಕಕ್ಕೆ ಮಂಗಲ ಉಂಟಾಗುತ್ತೆ ಎನ್ನುವಂಥದ್ದು ಬುಧನ ದೇಶದಿಂದ ಬರತಕ್ಕಂಥ ಫಲ ಅರ್ಘಾಧಿಪ ಚಂದ್ರ ಸುವೃಷ್ಟಿ ಸರ್ವಂ ಸಸ್ಯಾನಾಂ ಅಭಿವೃದ್ಧಿ ಸುಸ್ಯಾಯಿದೆ ಅರ್ಘಾಧಿಪನ ಚಂದ್ರನ ದೇಶದಿಂದ ಸಾಕಷ್ಟು ಮಳೆ ಉಂಟಾಗುತ್ತದೆ ಸಸ್ಯಾನಾಭಿವೃದ್ಧಿ ಎಲ್ಲಾ ರೀತಿಯ ಸಸ್ಯಗಳ ಅಭಿವೃದ್ಧಿ ಉಂಟಾಗುತ್ತದೆ ಮಹತಿ ಚಾರ್ಗಂ ವೃದ್ಧಿಸ್ಯ ಚಂದ್ರೇ ಅರ್ಘಾಧಿಪೇ ಸತಿ ಕೆಲವು ವಸ್ತುಗಳ ಬೆಲೆಯ ಆಧಿಕ್ಯತೆ ಉಂಟಾಗುತ್ತದೆ ಅಂತ ಅದು ಚಂದ್ರನ ದೇಶದಿಂದ ಬರತಕ್ಕಂಥ ಫಲ ಮೇಘೇಶ ಚಂದ್ರ ಗವಾನಾಂ ಯದಸಾಂ ಸಸ್ಯ ಪುಷ್ಪಾದಿಕಾಂ ಪ್ರವೃದ್ಧಿ ಸುಖಂ ಭೂರಿ ವಿದ್ಯುಜ್ಜನಾನಾಂ ಹೃದಯ ಕೋಪನ ಅಷ್ಟಮಿ ತಿಥಿಯು ಚಂದ್ರವಾರ ಹಸ್ತ ನಕ್ಷತ್ರ ವರಿಯಾನ್ ಯೋಗ ಇರುವಾಗ ಕನ್ಯಾ ಲಗ್ನದಲ್ಲಿ ರವಿಯು ಅರ್ಧ ನಕ್ಷತ್ರವನ್ನ ಪ್ರವೇಶಿಸುತ್ತಾನೆ ಮಧ್ಯಾಹ್ನವಾಗಿರುವುದರಿಂದ ಆ ಸಂದರ್ಭದಲ್ಲಿ ಮಳೆಯ ಕಡಿಮೆ ಮಳೆಯ ಅಲ್ಪತ್ವ ಅನ್ನುವಂಥದ್ದು ಇವನ ದೇಶದಿಂದ ಬರ್ತಕ್ಕಂಥ ಆ ಕಾಲದ ದೇಶದಿಂದ ಬರ್ತಕ್ಕಂಥ ಫಲ ಹಾಗೆ ಕೆಲವು ಸಂದರ್ಭದಲ್ಲಿ ಕಳ್ಳಕಾಕರ ಭಯ ಉಂಟಾಗುವಂತಹ ಸಂದರ್ಭ ಅಷ್ಟಮಿ ತಿಥಿ ಆದ್ದರಿಂದ ಅನೇಕ ಧಾನ್ಯ ವಸ್ತುಗಳ ಬೆಲೆಯ ಆಧಿಕ್ಯ ಉಂಟಾಗುತ್ತೆ ಅನ್ನುವಂಥದ್ದು ಹಸ್ತ ನಕ್ಷತ್ರವಾದ್ದರಿಂದ ಧನ ಧಾನ್ಯಗಳ ಸಮೃದ್ಧಿ ಉಂಟಾಗುತ್ತೆ ಅನ್ನುವಂಥದ್ದು ವರಿಯಾನ್ ಯೋಗವಾದ್ದರಿಂದ ಅನೇಕ ಕಂದ ಮೂಲ ಹಾಗೆ ಬೆಳೆಗಳ ವೃದ್ಧಿ ಉಂಟಾಗುವುದು ಕೆಲವು ಕಡೆ ಅದರ ನಾಶ ಉಂಟಾಗುವಂತಹ ಸಂದರ್ಭ ಇದೆ ಎನ್ನುವಂಥದ್ದು ಭವಕರಣವಾದ್ದರಿಂದ ತ್ರಿರಾಡಕ ಪ್ರಮಾಣ 3 ಆಡಕ ಪ್ರಮಾಣದಲ್ಲಿ ಈ ವರ್ಷ ಮಳೆ ಉಂಟಾಗುತ್ತೆ ಅದರಲ್ಲಿ ಪುನಃ 21 ಭಾಗವನ್ನು ಮಾಡಬೇಕು ಆಗ ಅದರಲ್ಲಿ 10 ಭಾಗ ದಶಭಾಗ ಸಮುದ್ರೇಶು 10 ಭಾಗವು ಸಮುದ್ರ ಪ್ರದೇಶದಲ್ಲಿಯೂ ಷಡ್ಭಾಗ ಪರ್ವತೇಶದ 6 ಭಾಗವು ಪರ್ವತ ಪ್ರದೇಶದಲ್ಲಿಯೂ ಚತ್ವಾರವು ಭೂಪರಿಜನ್ಯ 4 ಭಾಗವು ಭೂಮಿಯಲ್ಲಿ ಉಂಟಾಗುತ್ತೆ ಅನ್ನುವಂಥದ್ದು ಈ ಆಡಕ ಪ್ರಮಾಣ ಅಂದರೆ ಷಷ್ಠಿ ಯೋಜನ ಶತಯೋಜನೆಯಲ್ಲೇ ಪಿತಾ ಗೇರ ಎಣ್ಣೆಯನ್ನ ಲೇಪಿಸಿಕೊಂಡು ಗಂಗಾ ನದ್ಯಾಂ ಸ್ನಾತ್ವ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ರಜತಾಭರಣದ ಭೂಷಿತ ಬೆಳ್ಳಿಯನ್ನ ಆಭರಣವನ್ನಾಗಿ ಮಾಡಿಕೊಂಡು ಚಂದ್ರನ ಗಂಧ ಲೇಪಿತ ಚಂದ್ರನ ಗಂಧವನ್ನ ಮೈಗೆಲ್ಲ ಲೇಪಿಸಿಕೊಂಡು ಬಗುಳ ಪುಷ್ಪಾಲಂಕೃತ ಬಗುಳನ್ನುವಂತಹ ಪುಷ್ಪವಿಶಿಷ್ಟ ಅದರಿಂದ ಅಲಂಕರಿಸಲ್ಪಟ್ಟು ಶಾಲಿ ಅಕ್ಷರಧರ ಸಣ್ಣಕ್ಕಿಯನ್ನ ಅಕ್ಷತವನ್ನಾಗಿ ಮಾಡಿಕೊಂಡು ತಾಮ್ರ ಪಾತ್ರೆ ಭಕ್ಷ್ಯಂ ಭುಕ್ತ್ವ ತಾಮ್ರ ಪಾತ್ರೆಯಲ್ಲಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನು ಸ್ವೀಕರಿಸಿ ಚೂತ ಫಲದರ ಮಾವಿನ ಹಣ್ಣನ್ನು ಸ್ವೀಕಾರ ಮಾಡಿ ವರಾಹ ಪ್ರನಿಮಿಷ್ಟ ಹಂದಿಯನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಜೀರ್ಣಚಿತ್ರದ ಜೀರ್ಣವಾಗಿರುವಂತಹ ಅಕ್ಷತ್ರಿಯನ್ನು ಹಿಡಿದುಕೊಂಡು ಹಸಿ ಆಯುಧರ ಹಸಿನಂತಹ ಅಥವಾ ಕಬ್ಬಿಣಿಂದ ಮಾಡುವಂತಹ ಆಯುಧವನ್ನು ಹಿಡಿದುಕೊಂಡು ಮೃದಂಗ ವಾದ್ಯಘೋಷದ ವೈಷಣೆ ಪರಿವರ್ತ ಅನೇಕ ಜನರಿಂದ ಒಡಗೂಡಿ ಅನೇಕ ಮಂಗಲ ವಾದ್ಯಗಳೊಂದಿಗೆ ಅಜ್ಜಾಮುಖಿ ಯಾಮ್ಯಾದಿಶಾಮ ಅಗತ್ಯ ದಕ್ಷಿಣ ದಿಕ್ಕಿಂದ ಬಂದು ವಾಯುವ್ಯಾಂ ದಿಶಾಂ ಅವರ ಓಕ್ಯ ವಾಯುವ ದಿಕ್ಕನ್ನು ನೋಡಿ ಪ್ರತಿಚಾಂದ್ ಮುಖೀಂ ಯಯೋ ಪಶ್ಚಿಮ ದಿಕ್ಕನ್ನು ಕುರಿತು ಹೋಗಿರುತ್ತಾನೆ ಇಂತಹ ಈ ಪುರುಷನ ಆಕೃತಿಯು ಅಷ್ಟಭಾವಚತುರ್ಷ ವಿಮೂರ್ತೋತನಾಧಿಕ 4 ಮುಖ 8 ಕೈ ವಿಲಕ್ಷಣವಂತಹ
ಕೇಶರಾಶಿ ಕಣ್ಣನ್ನು ಹೊಂದಿರುತ್ತಾನೆ. ಇಂತಹ ಈ ವಸ್ತು, ಈ ಪುರುಷನು ಯಾವ್ಯಾವ ವಸ್ತುವನ್ನು ಸ್ವೀಕಾರ ಮಾಡಿದ್ದಾನೋ ತತ್ತನ ಮಹರ್ಘಮಾನಾಶ ಕ್ರಯ ವಿಕ್ರಯ ಆಯಾ ವಸ್ತುಗಳ ಹಾನಿ ಉಂಟಾಗುತ್ತೆ. ಕ್ರಯ ವಿಕ್ರಯ ವ್ಯವಹಾರದಲ್ಲಿ ಸ್ವಲ್ಪ ಭೀತಿ ಉಂಟಾಗುತ್ತೆ. ಆಗಮೇಜ ಭವಿಷ್ಯೋಕ್ಯಂ ಗಮನೆ ದುಃಖದಾಯಕಂ ದರ್ಶನೇತು ವಿಧಾನಿ ಸಂಕ್ರಾಂತಿ ಕುಲವಾದಿಶೇತ. ಈ ಪುರುಷನು ಯಾವ ದಿಕ್ಕನ್ನು ನೋಡಿರ್ತಾನೋ ಅಲ್ಲಿ ಹಾನಿ ಉಂಟಾಗುತ್ತದೆ. ಗಮನೆ ದುಃಖದಾಯಕಂ, ಯಾವ ದಿಕ್ಕನ್ನು ಕುರಿತು ಹೋಗಿದ್ದಾನೋ ಅಲ್ಲಿ ದುಃಖವು. ಆಗಮೇಚ ಭವೇ ಸೌಖ್ಯಂ, ಯಾವ ದಿಕ್ಕಿನಿಂದ ಬಂದಿರ್ತಾನೋ ಅಲ್ಲಿ ಸುಖ ಉಂಟಾಗುತ್ತೆ ಅನ್ನುವಂಥದ್ದು ವರ್ಷದ ಸಂಕ್ರಮಣ ಫಲ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶೋಷಲಿತಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ವರ್ಜನಃ ಪೃಥ್ವೀ ಸಸ್ಯಶಾಲಿನಿ ದೇಶ